ನಮಸ್ಕಾರ, ನಾನು ಮಿಸ್ಟರ್ ಮಧು. ಆಕ್ಚುಲಿ ದರ್ಶನ್ ಅವರ ವಿಚಾರ ಬಂದಾಗ ಪ್ರತಿಯೊಂದು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ದರ್ಶನ್ ಅವ್ರ ಕೇಸ್ ಏನಾಯ್ತು, ಏನಾಗ್ತಿದೆ ತಿಳಿಸ್ಕೊಡಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಅಡ್ವೊಕೇಟ್ ಲೋಹಿತ್ ಹನುಮಪ್ಪರ್ ಅವ್ರ ಜೊತೆ ಇದ್ದೀನಿ. ಸೊ ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಆಕ್ಚುಲಿ ದರ್ಶನ್ ಅವರು ಏನು ಕೇಸ್ ಇದೆ ಅದನ್ನ ಬೇಗ ಟ್ರಯಲ್ ನ ಮುಗಿಸಿ ಬೇಗ ತೀರ್ಪನ್ನ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅರ್ಜಿಯನ್ನ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಆರೋಪಿ ಪರ ವಕೀಲರು ಯಾವುದೇ ಒಂದು ಕೇಸನ್ನ ಬೇಗ ಮುಗಿಸಿ ಅಥವಾ ಲೇಟ್ ಆಗಿ ಮುಗಿಸಿ ಅಥವಾ ಒಂಚೂರು ಡಿಲೇ ಮಾಡಿ ಅಂತ ಕೇಳಲಿಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಡಿಲೇ ಮಾಡಿ ಅನ್ನುವಂಥದ್ದು ಇಲ್ಲ. ಅದೇ ಡಿಲೇ ಮಾಡಬಹುದು. ಹೇಗೆ ಅಂದಾಗ ಯಾವಾಗಲೂ ಕೂಡ ಒಂದು ಮರ್ಡರ್ ಕೇಸ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಯಾವುದೇ ಆಗಿರ್ಬೋದು, ಆದಷ್ಟು ಆರೋಪಿ ಪರ ವಕೀಲರು ಯಾವಾಗ ಕೇಸಲ್ಲಿ ಡೇಂಜರ್ ಇದೆ ಅಂದ್ರೆ ಸಾಕ್ಷಿಗಳ ಕೋಪ ಇನ್ನ ಇದೆ, ಸಾಕ್ಷಿಗಳು ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ, ಈ ರೀತಿ ಎಲ್ಲ ಇದ್ದಾಗ ಇನ್ವೆಸ್ಟಿಗೇಷನ್ ಬಲವಾಗಿ ಆರೋಪಿಯ ವಿರುದ್ಧ ಇದ್ದಾಗ, ಆರೋಪಿ ಬೇರೆಯಿದ್ದಾಗ, ಆಚೆಗಡೆ ಇದ್ದಾಗ ಆದಷ್ಟು ಕೇಸ್ನ ಎಳ್ಕೊಂಡು ಬಂದು ಟ್ರೈ ಮಾಡ್ತಾರೆ. ಅದರ ಒಂದು ಅಪ್ಲಿಕೇಶನ್ ಹಾಕುವಂಥದ್ದು, ಸಾಕ್ಷಿಗಳನ್ನ ಬರೋ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಅದೇ ಕೇಸು ಆರೋಪಿಯ ಪರ ಇದ್ದಾಗ ಅಂದ್ರೆ ಈತ ಬಿಡುಗಡೆ ಆಗ್ಬಿಡ್ತಾನೆ, ಸಾಕ್ಷಿಗಳು ಎಲ್ಲವೂ ಕೂಡ ಯಾವುದು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇಲ್ಲ, ಪೊಲೀಸರು ಅನುಕೂಲತೆಯಾಗಿ ಅದನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ತ್ವರಿತ ರೀತಿಯಲ್ಲಿ ಬೇಗ ಮುಗಿಸಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕೋಬಹುದು, ಡೈರೆಕ್ಷನ್ ತಗೋಬಹುದು. ಅದಕ್ಕೆ ಕಾರಣ ಹೇಳಬೇಕಾಗುತ್ತೆ. 6 ತಿಂಗಳು 7 ತಿಂಗಳು ಇದರೊಳಗಡೆ ನಾನು ಕೇಸ್ ಮುಗಿಸ್ಕೊಡ್ಬೇಕು, ಈಗಾಗಲೇ ಲೇಟ್ ಆಗ್ಬಿಟ್ಟಿದ್ದಾವೆ, ನನಗೆ ಬೇಲು ಕೂಡ ಮಂಜೂರಾಗ್ತಾ ಇಲ್ಲ, ಹೊರಗಡೆ ನನ್ನ ಕುಟುಂಬದವರಿಗೆ ನಾನೇ ಒಬ್ಬ ಬ್ರೆಡ್ ಅರ್ನರ್ ಅಂದ್ರೆ ನಾನೇ ಅವರಿಗೆಲ್ಲ ಸಂಪೂರ್ಣವಾಗಿ ಖರ್ಚು ವೆಚ್ಚಗಳನ್ನ ಮತ್ತೆ ಸಂಪಾದನೆ ಮಾಡೋದು ನಾನೇ, ಮತ್ತೆ ದರ್ಶನ್ ಅವ್ರ ಕೇಸ್ ಬಂದಾಗ ವೈಯಕ್ತಿಕವಾಗಿ ನಾನು ಎಲ್ಲರಿಗೂ ಕೂಡ ಎಷ್ಟು ಅಡ್ವಾನ್ಸ್ಗಳನ್ನ ತಗೊಂಡಿರ್ತೀನಿ. ಇವಾಗ ಸಂಜಯ್ ಕೇಸಲ್ಲಿ ಹಾಗೆ ಆಗಿತ್ತು. ಪ್ರೊಡ್ಯೂಸರ್ಗಳ ಜೀವನಗಳೆಲ್ಲ ನನ್ನ ಕೈಯಲ್ಲಿದೆ. ಸೊ ಹಾಗಾಗಿ ತ್ವರಿತ ರೀತಿಯಲ್ಲಿ ಮುಗಿಸ್ಬೇಕು ಕೇಸನ್ನ ಅನ್ನೋದು ಯಾವಾಗ ಹೇಳ್ತಾರೆ ಅಂದ್ರೆ ಸಾಕ್ಷಿಗಳು ಎಲ್ಲವೂ ಕೂಡ ಅವ್ರ ಪರ ಇದೆ ಅಂತ ಹೇಳಿ ಅವ್ರು ತಿಳ್ಕೊಂಡಾಗ ಒಂದು, ಅಥವಾ ಕೇಸಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ, ನಾಟಕಿಲ್ಲ, ಇದು ಸುಮ್ಮನೆ ಒಂದು ಕೇಸು ಅನ್ನೋ ಇದ್ದಾಗ ನಮ್ಗೆ ಬೇಲಾಗಿಲ್ಲ ಅಂತಾಗ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ಸ್ ನ ಹಾಕ್ಬಹುದು. ಆದ್ರೆ ಕೇಸ್ ನ ಲೇಟಾಗಿ ಮುಗಿಸಿ ಅಂತ ಹೇಳಿ ಯಾವುದೇ ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ. ಬಟ್ ಅದು ಎಳ್ಕೊಂಡು ಹೋಗುವಂಥದ್ದು ಪ್ರಕ್ರಿಯೆ ಹಾಗಾಗತ್ತೆ. ಮತ್ತೆ ಕೋರ್ಟ್ ನಲ್ಲಿ ನಿಮಗೆ ಒಂದು ಲಿಮಿಟೇಷನ್ ಇಲ್ಲ. ಯಾವುದೇ ಒಂದು ಮರ್ಡರ್ ಕೇಸ್ನ ಈ ಕೇಸ್ನ 2 ವರ್ಷದಲ್ಲಿ ಮುಗಿಸಿ 1 ವರ್ಷದಲ್ಲಿ ಮುಗಿಸಿ ಅನ್ನುವಂಥದ್ದು ಯಾವುದೂ ಇಲ್ಲ. ಸಾಕ್ಷಿಗಳು ಕಳಿಸ್ತಾ ಇರ್ತಾರೆ. ಇವಾಗ ಒಂದು ಕೇಸಲ್ಲಿ 400 ಜನ ಸಾಕ್ಷಿಗಳು ಇರ್ತಾರೆ. 20 ದಿನ ಮುಗಿಸು 6 ತಿಂಗಳು ಮುಗಿಸೋಕೆ ಆಗಲ್ಲ. ಯಾಕಂದ್ರೆ ಒಂದೊಂದು ಸಾಕ್ಷಿಗಳು 3 ದಿನ ನಡೀತವೆ. ಹಾಗಾದ್ರೆ ಒಂದೇ ಕೇಸನ್ನ ಹಿಡ್ಕೊಂಡು ಒಂದೇ ನ್ಯಾಯಾಲಯದಲ್ಲಿ ಮುಗಿಸಬಹುದು, ಬೇರೆ ಕೇಸ್ಗಳು ಎಷ್ಟಿರ್ತವೆ. ಸೊ ಹಾಗಾಗಿ ಇದು ಡಿಲೇ ಆಗ್ತಾ ಇರ್ತವೆ. ಒಂದು ಚೂರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದ್ರೂ ಲೇಟ್ ಮಾಡಿಬಿಟ್ರೆ, ಆರೋಪಿಗಳ ಬಗ್ಗೆ ಲೇಟ್ ಮಾಡಿಬಿಟ್ರೆ ಇದು 1 ವರ್ಷ 2 ವರ್ಷ 3 ವರ್ಷ ಹೀಗೆ ಹಿಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಇರ್ತವೆ. ಸರ್, ಇವಾಗ ದರ್ಶನ್ ಅವ್ರ ವಿಚಾರಕ್ಕೆ ಬಂದಾಗ ಅಂದ್ರೆ ದರ್ಶನ್ ಅವ್ರ ಅರ್ಜಿ ಹಾಕಿದ್ರೆ ಒಂದು ವಿಷಯ ತಿಳ್ಕೊಂಡ್ವಿ. ಅಂದ್ರೆ ಬೇಗ ಮುಗಿಸಿ ಏನ್ 234 ಸಾಕ್ಷಿಗಳೇನಿದೆಯೋ ಅದನ್ನ ಒಂದು ತಿಂಗಳಿಗೆ 2 ಸಾಕ್ಷಿ ವಿಚಾರಣೆ ಮಾಡೋದು ಅಥವಾ ತಿಂಗಳಿಗೆ 1 ಸಾಕ್ಷಿ ವಿಚಾರಣೆ ಮಾಡೋದು, ಈ ತರನೇ ಮಾಡಿದ್ರೆ ತುಂಬಾ ವರ್ಷಗಳ ಕಾಲ ಹಿಡಿದೋಗುತ್ತೆ. ಅಟ್ಲೀಸ್ಟ್ ಪ್ರತಿದಿನಕ್ಕೆ ಅಂದ್ರೆ ಮರುದಿನ ಇನ್ನೊಂದು ಸಾಕ್ಷಿ ವಿಚಾರಣೆ ಮಾಡುವಂಥದ್ದು, ಈ ರೀತಿ ಅರ್ಜಿನ ಹಾಕಿದಾರಂತೆ. ಸೊ ಇದು ಹಾಕೋದ್ರಿಂದ ಇವ್ರಿಗೆ ಏನ್ ಲಾಭ ಇದೆ? ಲಾಭ ನಷ್ಟ ವಿಚಾರ ಅಲ್ಲ. ಈಗ ಕೇಸನ್ನ ಬೇಗ ಮುಗಿಸಿಕೊಟ್ಟಿ ಅಂತ ಹೇಳುವಂಥದ್ದು ಒಂದು ಪ್ರಕ್ರಿಯೆ, ಒಂದು ಅಪ್ಲಿಕೇಶನ್ ಅದನ್ನ ಫೈಲ್ ಮಾಡ್ಕೊಂತಾರೆ. ಈಗ ಮತ್ತೊಂದು ಅದ್ರ ಜೊತೆ ನಾವು ಅನುಕೂಲವಾಗಿ ನೋಡಿದ್ರೆ 236 ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಕೂಡ ಪ್ರಶ್ನೆ ಇರ್ತದೆ. ಕೆಲವು ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಕಾಪಿ ಪೇಸ್ಟ್ ಅಂತ ಇರ್ತಾರೆ. ಅಂದ್ರೆ ಕಾನ್ಸ್ಟೇಬಲ್ಗಳು 100 ಜನ ಇರ್ತಾರೆ. ಸೊ ಸ್ವಲ್ಪ ಜನನು ಕೂಡ ಅಂದ್ರೆ ಏನಾರ ಅವ್ರದ್ದು ಬೇಕಾ ಬೇಡವಾ, ಅವ್ರದೆಂದಕ್ಕೆ ಅವ್ರನ್ನ ಬಿಡ್ಬೋದು ಬಿಡಿ ಬೇಡ ಅನ್ನೋದು ಕೂಡ ಇರ್ತವೆ. ಅಂದ್ರೆ ಎಲ್ಲರೂ ಕೂಡ ಕರ್ಸಕ್ಕಾಗಲ್ಲ. ಇಂಪಾರ್ಟೆಂಟ್ ಸಾಕ್ಷಿಗಳು ಮತ್ತೆ ಜೊತೆಗಿರುವಂತದ್ದು 4 ಜನ ಕಾನ್ಸ್ಟೇಬಲ್ ಹೋಗಿರ್ತಾರೆ, 4 ಜನನು ಒಂದೇ ಮಾತು. ಈ ಕೇಸಲ್ಲಿ 20 ಜನ ಹೋಗಿದ್ದಾರೆ, 20 ಜನನು ಒಂದೇ ಮಾತು. ಸೊ ಹಾಗಾಗಿ ಅದ್ರ ಅವಶ್ಯಕತೆ ಇರಲ್ಲ ಅನ್ನುವಂಥದ್ದು, ಸಿಬ್ಬಂದಿಗಳ ಬೇಕಾಗಿಲ್ಲ ಅನ್ನುವಂಥದ್ದು. ಹೀಗೆ 238 ಒಂದು 38 ಅಥವಾ 50 ಡ್ರಾಪ್ ಆಗ್ಬೋದು. ಸೊ ಹಾಗಾಗಿ 238 ಕೂಡ ಬೇಗ ಮುಗಿಸಿ ಕೊಡಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಅರ್ಥ ಆಗಿದೆ. ಈ ಕೇಸ್ನಲ್ಲಿ ಯಾವುದೇ ರೀತಿಯಾಗಿ ಬಲ ಇಲ್ಲ, ಬೇಗ ಜಡ್ಜ್ಮೆಂಟ್ ಮುಗಿಸ್ಕೊಂಡು ಆಚೆ ಹೋಗ್ಬಿಡೋಣ ಈ ನರಕದಿಂದ ಅನ್ನೋದು ಗೊತ್ತಾಗಿರ್ಬೇಕು. ಹಾಗಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಬರೀ ದರ್ಶನ್ ಅವರಲ್ಲ,
ಆರೋಪಿಯಲ್ಲೂ ಕೂಡ ಜೈಲಿರುವಂತದ್ದಿದೆ. ಮತ್ತೆ ಇನ್ನೊಂದು ಅರ್ಥ ಆಗಿರುತ್ತೆ, ನನಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಕೇಸ್ ಮುಗಿಯುವವರೆಗೂ ಬೇಲ್ ಸಿಗಲ್ಲ ಅನ್ನೋದು ಕೂಡ ಅರ್ಥ ಆಗಿರುತ್ತೆ. ಸೊ ಈ ಎರಡನ್ನೂ ಕೂಡಿಕರಿಸಿದಾಗ ಬೇಗ ಕೇಸ್ ಮುಗಿಸೋಣ, ಆಚೆ ಹೋಗೋದು ಒಳ್ಳೇದು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ಕೊಂಡು ಈ ಅಪ್ಲಿಕೇಶನ್ ನ ಹಾಕಿದ್ದಾರೆ ಅಂತ ಅದು ಕಾಣಿಸ್ತಾ ಇದೆ ಸರ್. ಓಕೆ, ಅಂದ್ರೆ ಅವ್ರಿಗೆ ಪೂರ್ಣವಾಗಿ ನಂಬಿಕೆ ಇರುತ್ತೆ ಈ ಕೇಸಲ್ಲಿ ನನಗೆ ಯಾವುದೇ ರೀತಿ ಕನ್ವಿಕ್ಷನ್ ಆಗಲ್ಲ, ಅಕ್ವಿಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇದೆ ಅನ್ನೋದು ನಂಬಿಕೆ ಜಾಸ್ತಿ ಇರುತ್ತೆ ಅನ್ಕೋತೀರಾ? ಹೌದು, ಈಗ ಒಂದೊಂದು ಸಾಕ್ಷಿಗಳು ಕೂಡ ಡ್ರಾಪ್ ಔಟ್ ಆಗ್ತಿರ್ಬೇಕಂದಾಗ ಆ ಒಂದು ಬಲ ಬಂದೇ ಬರ್ತವೆ. ಆಲ್ಮೋಸ್ಟ್ ಇವಾಗ ಏನಾಗುತ್ತೆ ಅಂದ್ರೆ ಕ್ರಿಮಿನಲ್ ಕೇಸಸ್ ಅಲ್ಲಿ ಸಾಕ್ಷಿಗಳ ನುಡಿತ ಮತ್ತೆ ಅವರ ಪಲ್ಸ್ ಇವೆಲ್ಲವೂ ಕೂಡ ಒಂದು 3-4 ಜನದ ಆದ ತಕ್ಷಣ ಗೊತ್ತಾಗ್ಬಿಡ್ತವೆ ಏನೇನಾಗ್ತದೆ ಅಂತ. ಬಟ್ ಈ ಕೇಸ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ಆಗಿರೋದ್ರಿಂದ ಮತ್ತೆ ಹೈಕೋರ್ಟ್ ನಮಗೆ ಇಂಟರಿಮ್ ಬೇಲ್ ಕೊಟ್ಟಿರೋದ್ರಿಂದ ಡಾಕ್ಯುಮೆಂಟೇಶನ್ ವೈಸ್ ಅಥವಾ ಚಾರ್ಜ್ ಶೀಟ್ ವೈಸ್ ಸಮಥಿಂಗ್ ನಾಟ್ ಅಟ್ರಾಕ್ಟಿವ್, ಅಂದ್ರೆ ಕೇಸ್ ಬಲವಾಗಿರುವಂತದ್ದು ಏನಿಲ್ಲ ಅಂತ ಒಂದು ಗೊತ್ತಾಗುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ ತಕ್ಷಣ ಕೇಸ್ ದೊಡ್ಡದು ಅನ್ನೋ ತರಂತದ್ದು ಅಹಿಂಸ ಆಗೋಗಿಲ್ಲ. ಯಾಕೆಂದ್ರೆ ಬಹಳಷ್ಟು ಕ್ಲಿಯರ್ ಆಗಿ ಹೇಳಿದೆ ಸುಪ್ರೀಂ ಕೋರ್ಟ್, ಅಂದ್ರೆ ಇವರು ಬಲಿಷ್ಠರಾಗಿದ್ದಾರೆ, ಸಾಕ್ಷಿಗಳ ನಾಶವನ್ನ ಮಾಡಬಹುದು. ಮೂರನೇದು, ಇವರು ಬೆನ್ನು ನೋವು ಅಂತ ಏನು ಅಫಿಡವಿಟ್ ಕೊಟ್ಟಿತ್ತು, ಆ ಅಫಿಡವಿಟ್ ಕೊಟ್ಟಾದ್ಮೇಲೆ ಅದು ಯಾವುದೇ ರೀತಿಯಾದ ಪ್ರೊಸೀಜರ್ಸ್ ಆಗಿಲ್ಲ, ಸುಳ್ಳು ಅಫಿಡವಿಟ್ ಕೊಟ್ಟಿರ್ಬೋದೇನು ಅನ್ನೋ ರೀತಿ. 4ನೇದು, ಅದು ಸುಳ್ಳು ಅಫಿಡವಿಟ್ ಹಾಕಿದ್ರೆ ಹೊಸ ಕೇಸ್ ಯಾಕೆ ಹಾಕ್ತಿಲ್ಲ ಇಲ್ಲಿ, ಫರ್ಜರಿನೋ ಯಾವುದೋ ಒಂದು ಕೇಸ್ ಹಾಕೋದಾಗಿತ್ತಲ್ಲ, ಅದು ಪಬ್ಲಿಕ್ ಯಾವ್ದು ಮಾಡಿಲ್ಲ. ಹಾಗಾಗಿ ಎಲ್ರಿಗೂ ಗೊತ್ತಾಗಿರುವಂತದ್ದು ಏನಂದ್ರೆ ಆದಷ್ಟು ಬೇಗ ಜಡ್ಜ್ಮೆಂಟ್ ಆಗಿ ಅಕ್ವಿಟ್ ಆಗಿ ಮುಕ್ತರಾಗಿ ಆಚೆ ಬರುವ ರೀತಿ ಇರೋದು ಕಾಣ್ತಾ ಇದೆ. ಸೊ ಆಲ್ಮೋಸ್ಟ್ ಇಟ್ ವಿಲ್ ಕ್ಲಿಯರ್ ಅಂತ ಅನ್ಸೋದು ನನ್ನ ಅಭಿಪ್ರಾಯ. ಓಕೆ, ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಈ ಕೇಸಲ್ಲಿ, ನಂದು ಯಾವ್ದು ಇನ್ವಾಲ್ವ್ಮೆಂಟ್ ಕಾಣಿಸ್ತಿಲ್ಲ ಅಥವಾ ಪಾಪ ಅವರು ಕಾನ್ಫಿಡೆಂಟ್ ಆಗಿದ್ದಾರೋ ಅಥವಾ ಅವ್ರು ಏನು ಅವರು ಆ ಜೈಲಿನ ಸೆರೆವಾಸ ಅವ್ರಿಗೆ ಗೊತ್ತು ಆ ಕಷ್ಟ. ಬೇಗ ಮುಗಿಸಿ ಅನ್ನುವಂಥದ್ದು ಏನು, ಒಂದು ಬೇಲ್ ಸಿಗಲ್ಲ ಅಂತ ಗೊತ್ತಾಗಿದೆ. ಓಕೆ, ಬೇಲ್ ಸಿಗ್ತಾ ಇಲ್ಲ. ಬೇಲ್ ಸಿಕ್ಕಿದ್ರೆ ಕೇಸ್ 5 ವರ್ಷ ನಡೀಲಿ 10 ವರ್ಷ ನಡೀಲಿ, ಬೇಲೆ ಸಿಗಲ್ಲ ಅಂತ ಹೇಳಿದಾಗ ಏನಾಗಬೇಕು, ಬೇಗ ಮುಗಿಸ್ಕೊಳ್ಳೇಬೇಕು, ಏನೋ ತೀರ್ಮಾನ ಆಗ್ಲೇಬೇಕು. ಆದ್ರೂ ಕೂಡ ನಮ್ಗೆ ಏನೇ ಗೊತ್ತಿದ್ರು ಕೂಡ ಜಡ್ಜ್ಮೆಂಟ್ ಇನ್ನೇನ್ ಆ ಬಾಯಿಂದ ಬರೋ ತನಕನೂ ಕೂಡ ಆರೋಪಿ ಪರ ವಕೀಲರಾಗಿರ್ಬೋದು, ಆರೋಪಿಗಿರ್ಬೋದು, ಆರೋಪಿ ಕುಟುಂಬರಾಗಿರ್ಬೋದು, ಆರೋಪಿ ಪರ ವಕೀಲರ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರೂ ಕೂಡ ಎದೆ ಮುಗಿದ ಟಫ್ ಆಗಿರುತ್ತೆ ಸರ್. ಇದು ಅನುಭವ ಅಷ್ಟು ಸುಲಭ ಅಲ್ಲ. ಕೇಳಿದ್ರು ನ್ಯಾಯಾಧೀಶರು ಅದನ್ನ ಅನೌನ್ಸ್ ಮಾಡಿದ್ರು ಕೂಡ ಇನ್ನೂ ಏನಂತೆ ಅನ್ನುವಂಥದ್ದಾಗುತ್ತೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಅಥವಾ ಕಾನ್ಫಿಡೆನ್ಸ್ ಇಲ್ಲ ಏನೂ ಇರೋದಿರಲ್ಲ ಸರ್, ವೈದ್ಯರೇ ಇರುತ್ತೆ. ಅಲ್ಟಿಮೇಟ್ಲಿ ಜಡ್ಜ್ಮೆಂಟ್ ಬಂದು ಆಚೆ ಹೋಗ್ತೀವಿ ಅನ್ನೋದು ಗೊತ್ತಿದ್ರು ಕೂಡ ಅದು ಮುಗಿಯೋರು ಕೂಡ ಐದೇ ಬಿಡ್ತಾರೆ, ಯಾರೂ ಇಲ್ಲ ಸರ್. ಸೊ ಹಾಗಾಗಿ ನನಗನ್ಸೋ ಮಟ್ಟಿಗೆ ಕಾನ್ಫಿಡೆನ್ಸ್ ಇದ್ದೇ ಆದಷ್ಟು ಕೇಸು ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಓಕೆ, ಇವ್ರು ಅರ್ಜಿ ಹಾಕಿದ್ರು, ಈ ಅರ್ಜಿ ಹಾಕಿದ್ಮೇಲೆ ಇವರಾದ್ರು ಇದು ಮಾಡ್ಬೋದು, ಅಬ್ಜೆಕ್ಷನ್ ಮಾಡ್ಬೋದಾ ಪ್ರಾಸಿಕ್ಯೂಷನ್ ವಕೀಲರು? ಎಲ್ಲಾ ಅರ್ಜಿಗೂ ಕೂಡ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ದಟ್ ಈಸ್ ಅ ಪ್ರೊಸೀಜರ್ ಆಫ್ ಪ್ರಾಕ್ಟೀಸ್. ನೀವು ಏನೇ ಒಂದು ವಾರೆಂಟ್ ರಿಕಾಲ್ ಹಾಕ್ಬೇಕು ಅಥವಾ ಇದು ಮಾಡ್ಬೇಕು ಅಂತ ಅಬ್ಜೆಕ್ಷನ್ ಹಾಕ್ಲೇಬೇಕು. ಸೊ ಅದನ್ನ ಮಾಡ್ತಾರೆ. ಅಥವಾ ಆಗಲ್ಲ, 6 ತಿಂಗಳು ಮುಗ್ಸಕ್ಕಾಗಲ್ಲ, 3 ತಿಂಗಳು ಮುಗ್ಸಕ್ಕಾಗಲ್ಲ ಸ್ವಾಮಿ, ನಮ್ ಕಡೆ ಇರುವಂತ ಸಾಕ್ಷಿಗಳು ಇನ್ ಡೀಟೇಲ್ ಆಗಿ ಬರ್ಬೇಕಾಗತ್ತೆ, ದೂರದಿಂದ ಬರ್ಬೇಕಾಗತ್ತೆ, ಅಥವಾ ಸಾಕ್ಷಿಗಳು ಆರೋಗ್ಯ ಸರಿ ಇಲ್ಲ, ಸಾಕ್ಷಿಗಳು ಇವತ್ತು ಸಿಟಿಲಿಲ್ಲ, ಈ ರೀತಿಯಾಗಿ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಅಷ್ಟು ಬೇಗ ಮುಗ್ಸಕ್ಕಾಗಲ್ಲ, ಸತ್ಯ ಅಸತ್ಯವನ್ನ ಅಷ್ಟು ಬೇಗ ನಾವ್ ಎತ್ಕೊಳಕ್ಕಾಗಲ್ಲ, ಇದನ್ನ ಇನ್ ಡೀಟೇಲ್ ಆಗಿ ನಿಧಾನವಾಗಿ ಮುಗಿಸಿದ್ರೆ ಸತ್ಯ ಆಚೆ ಬರುವಂತದ್ದು, ಬೇಗ ಮುಗಿಸೋಕ್ ಹೋದ್ರೆ ಆ ತರದಲ್ಲಿ ನ್ಯಾಯ ಸಿಗಲ್ವೇನೋ ಅನ್ನೋ ರೀತಿ ಅಪ್ಲಿಕೇಶನ್ಸ್ ಅಬ್ಜೆಕ್ಷನ್ಸ್ ಹಾಕ್ತಾರೆ. ಬಟ್ ಅಲ್ಟಿಮೇಟ್ಲಿ ಯಾವುದೇ ಕೇಸ್ನಲ್ಲಿ ಇಂಥದಿಂದಲೇ ಮುಗಿಸ್ಬೇಕು, ಇಷ್ಟೇ ಮುಗಿಸ್ಬೇಕು ಅಂತ ಹೇಳಿ ಸೆಷನ್ ಕೋರ್ಟ್ ಅಲೋ ಮಾಡ್ಕೊಳ್ಳೋದು. ಅದನ್ನ ರಿಜೆಕ್ಟ್ ಆಗುತ್ತೆ. ಬೇಗ ಮುಗಿಸ್ತೀನಿ ಅಂತ ಅದೇ ಆರ್ಡರ್ ಮಾಡಕ್ಕಾಗಲ್ಲ, ಅದೇ ಆ ನ್ಯಾಯಾಲಯ ಆರ್ಡರ್ ಮಾಡಕ್ಕಾಗಲ್ಲ. ಬಹುಶಃ ಹೈಕೋರ್ಟ್ ಅಲ್ಲಿ ನಾವು ಡೈರೆಕ್ಷನ್ ಸೂಟ್ ಹಾಕೊಂಡಿದ್ರೆ, ಹೈಕೋರ್ಟ್ ನಲ್ಲಿ ಹಾಕೊಬೇಕು ಅಂದಾಗ ಅಕಸ್ಮಾತ್ ನೀವು ಕೇಸ್ ನ ಮುಗಿಸಿ 3 ವರ್ಷ ಆದ್ರೂ ಚಾರ್ಜೇ ಆಗಿಲ್ಲ, 3 ವರ್ಷ ಆದ್ರೂ ಒಂದು ಸಾಕ್ಷಿಗಳು ಏನೋ ಮಾಡಿಲ್ಲ, ಆರೋಪಿಯಲ್ಲಿ ಇದ್ದಾನೆ ಅಂದಾಗ ಅವಾಗ ಹೈಕೋರ್ಟ್ ನಾವು ಡೈರೆಕ್ಷನ್ ಸೂಟ್ಸ್ ಹಾಕೊಂತೀವಿ. ನೋಡಿ, ಈ ಕೇಸ್ ಹಿಂಗ ಆಗಿದೆ, ಏನೂ ಪ್ರಾರಂಭನೇ ಆಗಿಲ್ಲ, 6 months ಅಲ್ಲಿ ಮುಗಿಸ್ಕೊಡಕ್ ಹೇಳಿ, ಒಂದು ಬೇಲ್ ಕೊಡಕ್ ಹೇಳಿ ಅಂತ ಒಂದು ಅಪ್ಲಿಕೇಶನ್ಸ್ ಹಾಕೊಂತೀವಿ. ಹಾಗಾಗಿ ಈ ಅರ್ಜಿ ಏನೋ ಅಂತ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಕೇಸ್ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿ ಬಹುಶಃ ಬೇಗ ಮುಗ್ದಿದೆ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಬೇಗ ಸಾಕ್ಷಿಗಳು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಬೇಗ ವಿಚಾರಣೆ ಮಾಡಿ. ಅದು ಸುಪ್ರೀಂ ಕೋರ್ಟ್ ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಮಾಡಿ. ಬೇಲ್ ರಿಜೆಕ್ಟ್ ಆಗ್ಬೇಕಂದಾಗ ಇಷ್ಟೇ ದಿನದಲ್ಲಿ ಮಾಡಿ ಅಂತ ಹೇಳಿಲ್ಲ, ಬೇಗ ಮುಗಿಸ್ಬೇಕು. ಕಾರಣ
ಸಾಕ್ಷಿಗಳು ನಾಶ ಆಗ್ಬಿಡ್ತವೆ ಅನ್ನೋ ಒಂದು ಅನುಮಾನ ಇದೆ ಅಂತ ಹೇಳಿರುವಂತದ್ದು. ಇಷ್ಟೇ ದಿನ ಮುಗಿಸಿ ಅಂತ ಹೇಳಿಲ್ಲ. ನಿಮ್ಗೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಇಲ್ಲ ಅಂದ್ರೆ ಬೇಗ ಅಂದ್ರೆ ಎಷ್ಟು ದಿನ ಅಂತೀರಿ? ಅದಕ್ಕೇನು ಅರ್ಥ? ಬೇಗ ಅಂದ್ರೆ ಅರ್ಥ ಏನು? ಅಂದ್ರೆ ತ್ವರಿತಗತಿಯಲ್ಲಿ ಎಷ್ಟು ಏನ್ ದಿನ? ಬೇಗ ಅಂದ್ರೆ ಏನು? ಒಂದು ನಿರ್ದಿಷ್ಟವಾಗಿ ನೋಡಪ್ಪ, ನೀನು 2 ದಿನದಲ್ಲಿ ನನ್ಗೆ ದುಡ್ಡನ್ನು ವಾಪಸ್ ಕೊಡಿದ್ರೆ ಓಕೆ, ನೀನ್ ಬೇಗ ಕೊಡು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಯಾವತ್ತೂ ಏನು ಅಂತ. ಹಾಗಾಗಿ ಬೇಗ ಅನ್ನುವಂಥದ್ದು ಬೇಗ ಅಂದ್ರೆ ಯಾರು ಟೈಮ್ ವೇಸ್ಟ್ ಮಾಡ್ದಿರಾ ಹಾಗೆ, ಲಾಂಗ್ ಡೇಟ್ಗಳನ್ನ ಕೊಡ್ತೀರಾ ಹಾಗೆ, 2 ತಿಂಗಳು 3 ತಿಂಗಳು ಡೇಟ್ ಕೊಡ್ತೀರಾ ಹಾಗೆ, ಮತ್ತೆ ಡಿಲೇ ಮಾಡೋದು ಹಾಗೆ, ಈ ರೀತಿಯಾಗಿ ಅನ್ನೋದಕ್ಕೆ ಬೇಗ. ಇಷ್ಟೇ ದಿನ ಮುಗಿಸಿ ಅನ್ನೋದು ಆದೇಶ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಇಟ್ ಒನ್ ಟೈಮ್, ಬಟ್ ಎಲ್ಲೋ ಒಂದ್ ಕಡೆ 1 hour ರೀಚ್ ಆಗುವಂಥದ್ದು ಒಂದು ಮುಕ್ಕಾಲು ಗಂಟೆ ರೀಚ್ ಆಗ್ಬೋದು ಅನ್ನುವಂಥದ್ದು ನಮ್ ಅಂತ ಅರ್ಥ ಮಾಡ್ತೀವಿ. ಸರ್, ಇವಾಗ ಒಂದು ಕೇಸ್ ಅಂತ ವಿಚಾರ ಬಂದಾಗ ಯಾವುದೇ ಒಂದು ಕೊಲೆ ಕೇಸ್ ಆಗ್ಬೋದು ಅಥವಾ ಈ ದರ್ಶನ್ ಅವ್ರ ಕೇಸ್ ಆಗ್ಬೋದು, ಬೇರೆ ಆಗ್ಬೋದು, ಮ್ಯಾಕ್ಸಿಮಮ್ ಟೈಮ್ ಒಂದು ಯಾವುದೋ ಒಂದು ಕೇಸ್ ಇಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು, 2 ವರ್ಷ ಆಗ್ಬೋದು, 3 ವರ್ಷ, ಈ ತರದ ಏನಾದ್ರು ಇದೆಯಾ ಕಾಲದಲ್ಲಿ? ಖಂಡಿತವಾಗಿಲ್ಲ ಸರ್. ಯಾವುದೇ ಕೇಸ್ಗಳದ್ದು ಕೂಡ ಇಷ್ಟೇ ವರ್ಷದಲ್ಲಿ ಮುಗಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಯಾವುದೋ ಒಂದು ನಾನ್ ಕಂಡಂಗೆ ಒಂದು ಡಬಲ್ ಮರ್ಡರ್ ಕೇಸು ಕೆಂಗೇರಿಯಲ್ಲಿ 4 ವರ್ಷ ಆಗುತ್ತೆ. ಯಾವ್ದೋ ಒಂದು ಪ್ರಜ್ವಲ್ ರೇವಣ್ಣ ಕೇಸು 1 ವರ್ಷದಲ್ಲಿ ಮುಗಿಯುತ್ತೆ. ಸೊ ಏನ್ ಮಾಡ್ತೀರಿ? ಸೊ ಇವೆಲ್ಲ ಹೇಗೆ ಅಂದ್ರೆ ಪ್ರಯಾರಿಟಿ ವೈಸ್ ಅನ್ನೋದಕ್ಕಿಂತನೂ ಕೂಡ ಅದರ ಗಂಭೀರತೆ ಅಂದ್ರೆ, ಈಗ ನೋಡಿ, ಯಾರೋ ಒಂದು ಕಸಬ್ದೆ ತಗೋಬಹುದು, ಹಾಂಗ್ ಮಾಡಕ್ಕೆ ಯಾಕಷ್ಟು ವರ್ಷ ಆಯ್ತು. ಸೊ ಅದನ್ನು ಕೂಡ ಅಂತಲ್ಲ, ಯಾರು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ, ಸಮಾಜಕ್ಕೆ ಏನು ಅನ್ನ ಮಾಡ್ಬೇಕು ಅಂತ ಹೇಳ್ತಾರೆ, ಅಥವಾ ಯಾವಾಗ ಅದನ್ನ ಮೆಸೇಜ್ ಕೊಡ್ಬೇಕು, ಎಷ್ಟು ಬೇಗ ಮುಗಿಸ್ಬೇಕು ಅದನ್ನ ಅನ್ನೋದು ಸೀರಿಯಸ್ನೆಸ್, ಅದ್ರದ್ದು ಅರ್ಥಕೊಂಡಾಗ ಅದು ಬೇಗ ಮುಗಿಸ್ಬೇಕು ಅಂತ ಯಾರಿಗೂ ಅನ್ಸ್ಬೇಕು. ಒಂದು ಅಪೋಸಿಟ್ ಅಡ್ವೊಕೇಟ್ಸ್ಗೆ, ಈ ಕಡೆ ಅಡ್ವೊಕೇಟ್ಸ್ಗೆ, ಪೊಲೀಸರ ಬಗ್ಗೆ ಎಲ್ಲರೂ ಪ್ರೆಷರ್ ಮಾಡಬೇಕು. ನೋಡಿ, ಯಾರೋ ಒಬ್ರು 1995ರಲ್ಲಿ ಬಾಬಾ ಅವರು ಅಥವಾ ಇನ್ನೊಬ್ರು ACB ಆದಾಗ ಯಾವುದೋ ಒಂದು ಕೇಸನ್ನ 3 ತಿಂಗಳಲ್ಲಿ ಚಾರ್ಜ್ ಮಾಡಿ ಜಡ್ಜ್ಮೆಂಟ್ ತಗೊಂಡ್ಬಿಟ್ರಂತೆ. ಅವಾಗ ನನಗೆ ಅದು ಹೇಳ್ತಾರೆ ಮಾಧ್ಯಮದಾಗ, ಲೋಹಿತ್ ನಾನು 6 ತಿಂಗಳಲ್ಲಿ ಮುಗಿಸ್ಬಿಟ್ಟೆ, ಕೇಸ್ ಮುಗ್ದ ಸ್ಟಾರ್ಟ್ ಆದಾಗಿಂದ ಜಡ್ಜ್ಮೆಂಟ್ 6 ತಿಂಗಳು ತಗೊಂಡ್ಬಿಟ್ಟೆ ನಾನು, 3 ತಿಂಗಳು ಚಾರ್ಜ್ ಶೀಟ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾಹೇಬ್ ಹಂಗೆ ಮಾಡಿದ್ರು ಅಂತ. ಹಾಗೆ ಎಲ್ಲವೂ ಕೂಡ ಅದಕ್ಕೆ ಕರೆಕ್ಟ್ ಆಗಿ ಸಿಕ್ಕಿದಾಗ ಅದು ಬೇಗ ಮುಗಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ.